ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಕಿಚನ್ ಟಿಪ್ಸ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದು 4 ಕಿಚನ್ ಟಿಪ್ಸ್ ಕೊಡೋಣ ಅಂತ. ಇವಾಗ ನಾನು ಹೇಳೋ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಕುಕ್ಕರ್ ಲೀಕೇಜ್ ಆಗೋ ಚಾನ್ಸಸ್ ಇರೋಲ್ಲ, ಮತ್ತು ಗ್ಯಾಸ್ ಗಲೀಜಾಗೋ ಚಾನ್ಸಸ್ ಇರೋಲ್ಲ. ಒಂದು ಲಿಂಬೆಹಣ್ಣು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಏನೋ ಇಲ್ಲ ಅಡುಗೆಗೆ ಹಾಕೋ ಸೋಡಾ ಇದ್ಬಿಟ್ರೆ ಮುಗೀತು. ಕಿಚನ್ ಕ್ಲೀನಾಗಿರುತ್ತೆ, ಮತ್ತು ಕುಕ್ಕರು ಕೂಡ ತುಂಬಾ ಕ್ಲೀನಾಗಿರುತ್ತೆ. ನಾವು ಕ್ಲೀನಾಗಿ ಇಟ್ಕೊಂಡಷ್ಟು ಅಡುಗೆ ಕೂಡ ಕ್ಲೀನಾಗಿ ಬರುತ್ತೆ. ಆ ಟಿಪ್ಸ್ ಏನೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ಟಿಪ್ಸ್ ಬಂದುಬಿಟ್ಟು ಈ ರೀತಿ ಗ್ಯಾಸ್ ಕ್ಯಾಪ್ ಇರುತ್ತಲ್ವ, ಅದ್ರ ನಟ್ ಇರುತ್ತಿಲ್ಲಿ. ಅಂದರೆ ಇಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ಈ ನಟ್ ಬಿಚ್ತೀವಿ ಅಂದರೆ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತ. ಬಿಚ್ಚೋಕ್ಕೆ ಆಗಲ್ಲ, ನೋಡಿ ಎಷ್ಟು ತಿರುಗಿಸ್ತಾ ಇದ್ದೀನಿ, ಬಿಚ್ಚೋಕ್ಕೆ ಆಗ್ತಿಲ್ಲ. ಈ ರೀತಿ ಲೂಸ್ ಆಗ್ತಿಲ್ಲ, ನಾವು ಎಷ್ಟೇ ತಿರುಗಿಸಿದ್ರೂ ಓಪನ್ ಆಗ್ತಿಲ್ಲ ಅಂದಾಗ ಸ್ವಲ್ಪ ಈ ರೀತಿ ಎಣ್ಣೆನ ಬಿಟ್ಕೋಬೇಕು. ಅಲ್ಲಿ ಸ್ಕ್ರೂ ಇರೋ ಪ್ಲೇಸಲ್ಲಿ, ನಟ್ಟಿರೋ ಪ್ಲೇಸಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೋಡಿ, ಈ ರೀತಿ ಎಣ್ಣೆನ ಇಲ್ಲೆಲ್ಲ ಹಾಕಿದ್ದಾದಮೇಲೆ ಒಂದು 2 ನಿಮಿಷ ಹಾಗೇ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಅಂದರೆ ಸ್ಕ್ರೂ ಸ್ವಲ್ಪ ಲೂಸ್ ಆಗುತ್ತೆ, ಆಮೇಲೆ ತೆಗಿಬೋದು. ನೋಡಿ ಫ್ರೆಂಡ್ಸ್, ಒಂದು 2 ನಿಮಿಷ ಬಿಟ್ಟಾದಮೇಲೆ ನೋಡಿ, ಆಗಲೇ ಎಷ್ಟು ತಿರುಗಿಸಿದ್ರೂ ಬರ್ತಿರ್ಲಿಲ್ಲ, ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಒಂದು 2 ನಿಮಿಷ ಎಣ್ಣೆ ಹಾಕ್ಬಿಟ್ಟು 2 ನಿಮಿಷ ಬಿಟ್ಟರೆ ಆ ಸ್ಕ್ರೂ ಲೂಸ್ ಆಗಿಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ನೋಡ್ಬೋದು ನೀವು. ಈ ರೀತಿ ಈಸಿಯಾಗಿ ಕುಕ್ಕರ್ದಷ್ಟೇ ಅಲ್ಲ, ಎಲ್ಲಿ ಬೇಕಾದರೂ, ಅಂದರೆ ನಲ್ಲಿ ಸ್ಕ್ರೂ ಯಾವುದಾದ್ರೂ ಟೈಟ್ ಆಗಿದ್ದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ಬೋದು ಎಷ್ಟು ಈಸಿಯಾಗಿ ಬಂತು ಅಂತ. ನೋಡಿ, ನೀವೇ ಈಸಿಯಾಗಿ ಸ್ಕ್ರೂನ ಲೂಸ್ ಮಾಡ್ಕೋಬೋದು ನಾವು. ನೋಡಿ ಫ್ರೆಂಡ್ಸ್, ಈ ಸ್ಕ್ರೂನ ತೆಗ್ದಿದ್ದಾದಮೇಲೆ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಈ ರೀತಿ ಇರುತ್ತಲ್ವ, ಇದು ಇಲ್ಲೆಲ್ಲ ನಾವು ಅಡುಗೆ ಮಾಡಿರೋ ಗಲೀಜೆಲ್ಲ ಸೇರಿಕೊಂಡಿರುತ್ತೆ. ಇದಕ್ಕೆ ಕ್ಲೀನ್ ಮಾಡ್ಕೋಬೇಕು ನಾವು. ತಿಂಗಳಿಗೊಮ್ಮೆ ಆದರೂ ಈ ರೀತಿ ಕುಕ್ಕರ್ನ ಸ್ಕ್ರೂ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಕುಕ್ಕರ್ನೆಲ್ಲ ಫುಲ್ಲು ಡ್ರೈ ಮಾಡೋಕೆ ಇಟ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಸ್ಕ್ರೂನು ಫಿಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನೋಡಿ, ಕುಕ್ಕರಲ್ಲಿ ನಾವು ಬೇಳೆ, ಅನ್ನ ಎಲ್ಲನೂ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಇಲ್ಲೆಲ್ಲ ಸ್ವಲ್ಪ ಕಪ್ಪಕ್ಕೆ ಹಾಕಿರುತ್ತೆ, ಮತ್ತು ಕುಕ್ಕರ್ ಹಳೇದು ಅನ್ನೋ ಥರ ಕಾಣಿಸ್ತಿರುತ್ತೆ. ಇದೆಲ್ಲ ಹೋಗಿಸ್ಬೇಕು ಅಂದರೆ ನೋಡಿ, ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣು, ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಮತ್ತು ಸ್ವಲ್ಪ ಈನೋ. ನಿಮ್ಮ ಹತ್ರ ಈನೋ ಇಲ್ಲ ಅಂದರೆ ತಿನ್ನೋ ಸೋಡಾ, ಬೇಕಿಂಗ್ ಸೋಡಾ ಇರುತ್ತಲ್ಲ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು ಕುಕ್ಕರ್ನ. ನೋಡಿ, ಈ ರೀತಿ ಉಜ್ಕೊಳ್ಳೋದ್ರಿಂದ ಅದರಲ್ಲಿರೋ ಗಲೀಜು ಅಂಶ ಮತ್ತು ಸ್ವಲ್ಪ ಕಪ್ಪಕ್ಕಾಗಿರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ. ಎಲ್ಲ ಕಡೆನೂ ನೀಟಾಗಿ ಉಜ್ಕೋಬೇಕು. ಅಂದರೆ ಲಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಲ್ಲನೂ ಮಾಡೋದಕ್ಕೆ, ಮತ್ತು ಎಲ್ಲಾದರೂ ಜಿಡ್ಡು ಹಿಡ್ದಿದ್ರೆ ಅದನ್ನು ಕ್ಲೀನ್ ಮಾಡೋದಕ್ಕೆ. ನೋಡ್ಬೋದು ಫ್ರೆಂಡ್ಸ್, ನೀರು ಕಲರ್ನ ಇದು ಲಿಂಬೆಹಣ್ಣು ರಸದ್ದು ಒಳಗಡೆ ಇರೋ ಈ ಕಪ್ಪು ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡ್ಬೋದು, ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ವಾರಕ್ಕೊಮ್ಮೆ ಆದರೂ ಕುಕ್ಕರ್ನ ಕ್ಲೀನ್ ಮಾಡ್ಕೋಬೇಕು ನಾವು. ಈ ರೀತಿ ಎಲ್ಲನೂ ಕ್ಲೀನಾಗಿ ಉಜ್ಕೊಂಡಾದ್ಮೇಲೆ ತೊಳೆದ್ಬಿಟ್ಟು ತೋರಿಸ್ತೀನಿ ನಾನು. ನೋಡ್ಬೋದು, ನೋಡ್ಬೋದು ಫ್ರೆಂಡ್ಸ್, ಲೈವ್ ಆಗಿ ತೋರಿಸ್ತಿದ್ದೀನಿ. ಆಗಲೇ ಇದ್ದಿದ್ದು ಕುಕ್ಕರ್ಗೂ ಈ ಕುಕ್ಕರ್ಗೂ ಎಷ್ಟೊಂದು ಚೇಂಜ್ ಇದೆ ನೋಡಿ. ಹೊಸದು ಅನ್ನೋ ರೀತಿಯೇ ಕಾಣಿಸುತ್ತೆ. ಈ ರೀತಿ ವಾರಕ್ಕೊಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಪಾತ್ರೆ ಕೂಡ ಕ್ಲೀನಾಗಿರುತ್ತೆ, ಮತ್ತು ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದು ಎಲ್ಲ ಕ್ಲೀನಾಗಿ ಯೂಸ್ ಮಾಡ್ತೀವಿ. ಅದಕ್ಕೆ ವಾರಕ್ಕೊಮ್ಮೆ ಆದರೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಒಂದು ಲಿಂಬೆಹಣ್ಣು ಮತ್ತು ಉಪ್ಪು ಮತ್ತು ತಿನ್ನೋ ಸೋಡಾ ಇಲ್ಲ ಏನೋ ಇದ್ದರೆ ಈ ರೀತಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟೆ ತೋರಿಸ್ತಿದ್ದೀನಿ ನಾನು ಲೈವ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಥರ್ಡ್ ಟಿಪ್ ಬಂದುಬಿಟ್ಟು, ನಾವು ಕಿಟಕಿಯಲ್ಲಿ ಗ್ಯಾಸ್ ಇಟ್ಕೊಂಡಿರ್ತೀವಿ ಅಡುಗೆ ಮಾಡಿ ಈ ರೀತಿ ಕಿಟಕಿ ಟೈಲ್ಸ್ ಇರುತ್ತಲ್ಲ, ಕಿಚನ್ ಇಲ್ಲಿ ಗೋಡೆಗೆಲ್ಲ ಹಾಕಿರೋ ಟೈಲ್ಸು ತುಂಬ ಜಿಡ್ಡು ರೀತಿ ಹಿಡಿದ್ಬಿಟ್ಟಿರುತ್ತೆ. ನೋಡಿ ಎಷ್ಟು ಜಿಡ್ಡಾಗಿದೆ ಅಂತ. ಇವಾಗ ನಾನು ಲೈವ್ ಆಗಿ ನಿಮಗೆ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ಸ್ವಲ್ಪ ಉಪ್ಪು
ಮತ್ತು ಸ್ವಲ್ಪ ಲಿಕ್ವಿಡು, ನಾವು ಪಾತ್ರೆ ಎಲ್ಲ ತೊಳಿತೀವಲ್ವ, ವಿಮ್ಮು ಅದೆಲ್ಲ ಲಿಕ್ವಿಡು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು. ಇದೆಲ್ಲ ನೋಡ್ಬೋದು, ಈ ರೀತಿ ನೀಟಾಗಿ ಉಜ್ಕೊಂಡ್ರೆ ಆ ಜಿಡ್ಡಿನ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನೋಡಿ, ಎಲ್ಲನೂ ಉಜ್ಕೊಂಡು ತೋರಿಸ್ತೀನಿ ನಾನು ಇಲ್ಲಿ ಲೈವ್ ಆಗಿ ಒರೆಸ್ಬಿಟ್ಟು ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಮನೆ ಆಗಲಿ ಮನೆಯಲ್ಲಿರೋ ಪಾತ್ರೆಗಳಾಗಲಿ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಿದ್ರೆ ಪದೇ ಪದೇ ಜಾಸ್ತಿ ಕೆಲಸ ಆಗ್ತಲ್ಲ. ಅಂದರೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾಡ್ತೀವಿ ಅಂದರೆ ಹೆವಿ ಕೆಲಸ ಬಂದುಬಿಡುತ್ತೆ. ಈ ರೀತಿ ವಾರಕ್ಕೊಮ್ಮೆ 2 ದಿನಕ್ಕೊಮ್ಮೆ ಮಾಡ್ತಾಯಿದ್ರೆ ಒಮ್ಮೆ ಮಾಡಿದಾಗ ಏನೂ ಅನಿಸಲ್ಲ, ಮನೆ ಕ್ಲೀನಾಗಿ ಕೂಡ ಇರುತ್ತೆ, ಗಲೀಜು ಅಂತ ಕೂಡ ಅನಿಸಲ್ಲ. ನೋಡ್ಬೋದು, ಉಜ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಣ. ಎಷ್ಟು ಕ್ಲೀನಾಗಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನು. ಈ ರೀತಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಬಂತು ಅಂತ. ಯಾವುದೇ ಸ್ಕ್ರಬ್ಬು ಬ್ರಷು ಏನೂ ಕೂಡ ಯೂಸ್ ಮಾಡಿಲ್ಲ ನಾನು. ಒಂದು ಲಿಂಬೆಹಣ್ಣು, ಸ್ವಲ್ಪ ಉಪ್ಪು ಮತ್ತು ಡಿಶ್ ವಾಶ್ ಲಿಕ್ವಿಡ್ ಇರುತ್ತಲ್ಲ, ಆ ಲಿಕ್ವಿಡ್ನ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ಆಗಲೇದಕ್ಕೂ ಈಗಲೇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ ಕೂಡ ತುಂಬ ಕ್ಲೀನಾಗಿರುತ್ತೆ. ಅಡುಗೆ ಮಾಡೋ ಜಿಡ್ಡಿನ ಅಂಶ ಯಾವುದೂ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, 4th ಟಿಪ್ಸ್ ಬಂದುಬಿಟ್ಟು ಕುಕ್ಕರ್ ಕ್ಯಾಪಲ್ಲಿ ಇರುತ್ತಲ್ಲ ಈ ರೀತಿ ರಬ್ಬರ್ಗಳು, ಈ ರಬ್ಬರ್ಗಳು ಲೂಸ್ ಆಗಿಬಿಟ್ರೆ ಕುಕ್ಕರ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನೀರೆಲ್ಲ ಸೋರುತ್ತೆ, ಗ್ಯಾಸ್ ಎಲ್ಲ ಗಲೀಜಾಗುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೆ 1 ಗಂಟೆ ಬೇಕಾಗುತ್ತೆ. ಈ ಕುಕ್ಕರ್ ಲಿಡ್ಗಳನ್ನು ಮತ್ತೆ ಕರೆಕ್ಟಾಗಿ ಫಿಟ್ ಆಗೋ ರೀತಿಲಿ ಏನು ಮಾಡಬೇಕು ಅಂದರೆ, ಈ ರೀತಿ ಒಂದು ದೊಡ್ಡ ಪಾತ್ರೆನ ತಗೊಂಡು ಸ್ವಲ್ಪ ನೀರು ಬಿಸಿ ಆಗಕ್ಕೆ ಇಟ್ಕೋಬೇಕು. ಆ ನೀರು ಬಿಸಿ ಆಗುವಾಗ ನೋಡಿ, ಈ ರೀತಿ ಸ್ವಲ್ಪ ಹಳ್ಳುಪ್ಪು ಹಾಕೋತಿದ್ದೀನಿ ನಾನು. ನಿಮ್ಮ ಹತ್ರ ಪುಡಿ ಉಪ್ಪು ಇದೆ ಅಂದರೆ ಅದು ಕೂಡ ಹಾಕೋಬೋದು. ಈ ರೀತಿ ಹಳ್ಳುಪ್ಪು ಸ್ವಲ್ಪ ಹಾಕ್ಕೊಂಡು ನೀರು ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಆದಮೇಲೆ ಈ ರಬ್ಬರ್ಗಳನ್ನ ನೀರಲ್ಲಿ 1-2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ರಬ್ಬರ್ ಅಷ್ಟೇ ಅಲ್ಲ, ನಾವು ಆಗಲೇ ತಕ್ಕೊಂಡಿದ್ವಲ್ಲ ಅಲ್ಲಿ ಸ್ಕ್ರೂನ ತೆಗೆದುಬಿಟ್ಟು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಅಂದರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಮತ್ತು ರಬ್ಬರ್ಗಳು ಕೂಡ ಈ ರೀತಿ ನೀರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಫಿಟ್ ಆಗುತ್ತೆ, ಕುಕ್ಕರ್ ಕ್ಯಾಪ್ಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಮತ್ತು ಲೀಕೇಜ್ ಆಗೋ ಚಾನ್ಸಸ್ ಇರಲ್ಲ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಅಡುಗೆ ಮಾಡುವಾಗ ಕುಕ್ಕರ್ ಲೀಕ್ ಆಯಿತು, ನೀರೆಲ್ಲ ಚೆಲ್ತು ಅನ್ನೋ ಟೆನ್ಷನ್ ಇರೋದಿಲ್ಲ. ಈ ರೀತಿ ಮಾಡೋದ್ರಿಂದ ಕುಕ್ಕರ್ ಕ್ಯಾಪ್ ಕೂಡ ಕರೆಕ್ಟಾಗಿರುತ್ತೆ. ಮತ್ತು ನೀರು ಆಚೆ ಕಡೆ ಬರೋದಿಲ್ಲ. ಕ್ಯಾಪ್ ಹಾಕಿದಾದ್ಮೇಲೆ ನಾವು ಎಷ್ಟೇ ಜಾಸ್ತಿ ನೀರು ಹಾಕಿದ್ರೂ ನೀರು ಆಚೆ ಕಡೆ ಬರೋದಿಲ್ಲ. ಮತ್ತು ಕರೆಕ್ಟಾಗಿ ಕುಕ್ಕರ್ ಲೀಕೇಜ್ ಕೂಡ ಆಗೋದಿಲ್ಲ. ನೋಡ್ಬೋದು, 1-2 ನಿಮಿಷ ಬಿಸಿ ಆಗಲಿ. ಇದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಇದನ್ನು ತೆಗೆದು ಸೈಡ್ಗೆ ತಣ್ಣಗಾಗಕ್ಕೆ ಇಟ್ಕೊಂಡು ಬಿಡೋಣ. ಈ ರಬ್ಬರ್ಗಳನ್ನೆಲ್ಲ ತೆಗೆದು ನೋಡಿ, ಈ ರೀತಿ ತೆಗೆದು ಸೈಡ್ಗೆ ತಣ್ಣಗಾಗಕ್ಕೆ ಇಟ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ತಣ್ಣಗಾಗಕ್ಕೆ ಇಟ್ಕೊಂಡಿದ್ವಿ, ತಣ್ಣಗಾಗಿದೆ. ಇವಾಗ ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರಬ್ಬರ್ನ ತಗೊಂಡು ವೇಸ್ಟ್ ಬ್ರಷ್ ಇರುತ್ತಲ್ಲ, ಅಂದರೆ ಹೊಸ ಬ್ರಷ್ ಆದರೂ ತಗೊಳ್ಳಿ, ಇಲ್ಲ ವೇಸ್ಟ್ ಬ್ರಷ್ ಆದರೂ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾವು ಅಡುಗೆ ಮಾಡುವಾಗ ಅಕ್ಕಿ ಅಗಳುಗಳು ಎಲ್ಲ ಇಲ್ಲಿ ಬೇಳೆ ಅಗಳುಗಳು ಇಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ, ಇಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಉಜ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಎಲ್ಲನೂ. ಈ ಕುಕ್ಕರ್ ಕ್ಯಾಪ್ಗಳನ್ನ ಒಬ್ಬೊಬ್ರು ಕ್ಲೀನೇ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳದೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ನಮ್ಮ ಅಡುಗೆಗಳಲ್ಲಿ ಸೇರ್ಕೊಳ್ಳುತ್ತೆ. ಅದಕ್ಕೆ ವಾರಕ್ಕೊಮ್ಮೆ 2 ದಿನ ಈ ಕುಕ್ಕರ್ ರಬ್ಬರ್ ಅಂತೂ ಡೈಲಿ ಕ್ಲೀನ್ ಮಾಡಿದಷ್ಟು ಒಳ್ಳೆಯದು. ನೋಡಿ, ಈ ರೀತಿ ಕ್ಲೀನ್ ಮಾಡಿದಾದಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಡೋಣ. ಯಾವುದೇ ಸಾಮಾನುಗಳಾದರೂ ಕ್ಲೀನಾಗಿ ಇಟ್ಕೊಂಡಷ್ಟು ಒಳ್ಳೆಯದು. ಈ ರಬ್ಬರ್ ಅಂತ ಅಷ್ಟೇ ಅಲ್ಲ, ಸ್ವಲ್ಪ ಬಿಸಿ ನೀರಲ್ಲಿ ಲಿಕ್ವಿಡ್ಡು, ಉಪ್ಪು, ಒಂದು ಅರ್ಧ ಲಿಂಬೆಹಣ್ಣು ರಸನ ಹಾಕ್ಕೊಂಡು ಹಿತ್ತಾಳೆ ಪಾತ್ರೆಗಳನ್ನು ಕೂಡ ಬಿಸಿ ಮಾಡಿಬಿಟ್ಟು ತೊಳ್ಕೊಂಡ್ರೆ ತುಂಬಾ ಫಳಫಳ ಅಂತ ಹೊಳೆಯುತ್ತೆ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಟಿಪ್ಸ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಕ್ಲೀನಾಗಾಯಿತು ಅಂತ. ಮತ್ತು ಈ ರೀತಿ ನೀರಲ್ಲಿ ಸ್ವಲ್ಪ ರಬ್ಬರ್ಗಳನ್ನ ಬಿಸಿ ಮಾಡಿಕೊಂಡ್ರೆ ಕುಕ್ಕರ್ಗೆ ಕರೆಕ್ಟಾಗಿ ಟೈಟ್ ಆಗುತ್ತೆ. ನೋಡ್ಬೋದು, ಈ ರೀತಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡೋಕ್ಕೆ ಇಟ್ಕೊಂಡು ಬಿಡಬೇಕು.
ನೋಡಿ ಫ್ರೆಂಡ್ಸ್, 2 ರಬ್ಬರ್ ಕೂಡ ಕ್ಲೀನ್ ಮಾಡಿಕೊಂಡೆ. ಇದು ಕುಕ್ಕರ್ದು ಹ್ಯಾಂಡಲ್, ಕ್ಯಾಪಿಗಿರೋ ಹ್ಯಾಂಡಲ್ ಇರುತ್ತಲ್ಲ, ಅದನ್ನು ಕೂಡ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಏನೇ ಮಾಡಿದರೂ ಕುಕ್ಕರ್ ಹ್ಯಾಂಡಲಲ್ಲಿ ಸ್ವಲ್ಪನಾದರೂ ನೀರು ಹೋಗೇ ಹೋಗುತ್ತೆ. ನೋಡಿ ಈ ರೀತಿ ಕ್ಲೀನಾಗಿ ಮಾಡಿಕೊಂಡ್ರೆ ನೋಡ್ಬೋದು. ನಾನು ಡಿಫ್ರೆನ್ಸ್ ತೋರಿಸ್ತೀನಿ. ಸ್ವಲ್ಪ ಬ್ರಷ್ಗೆ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ನಾನು. ನೋಡಿ ಇಲ್ಲೂ ಕೂಡ ನಾವು ಪಾತ್ರೆ ತೊಳೆಯುವಾಗ ಇಲ್ಲೂ ಕೂಡ ಕ್ಲೀನ್ ಮಾಡೋಕ್ಕೆ ಬರಲ್ಲ. ಒಂದು ಚಿಕ್ಕ ಬ್ರಷ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಎಷ್ಟು ನೀಟಾಗಿ ಪಾತ್ರೆಗಳನ್ನು ಇಟ್ಕೋತೀವಲ್ಲ ಅಷ್ಟು ಕ್ಲೀನಾಗಿ ಅಡುಗೆ ಮಾಡ್ಕೋತೀವಿ ನಾವು. ಪಾತ್ರೆಗಳನ್ನ ನೀಟಾಗಿ ತೊಳೆಯೋದಿಲ್ಲ ಅಂದರೆ ಅಡುಗೆ ಕೂಡ ಕ್ಲೀನಾಗಿ ಆಗಲ್ಲ, ತಿನ್ನೋದಕ್ಕೆ ಕೂಡ ಮನಸ್ಸು ಬರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ತೊಳ್ಕೊಂಡು ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಕ್ಲೀನಾಗಾಯಿತು ಅಂತ. ನಾವು ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ ಇಲ್ಲೆಲ್ಲ ನೀರು ಹೋಗಿ ನಾವು ಮಾಡ್ಕೊಳ್ಳೋ ಅಡುಗೆದೆಲ್ಲ ಜಿಡ್ಡಿನಂಶ ಇಲ್ಲಿ ಕೂತ್ಕೊಂಡು ಬಿಟ್ಟಿರುತ್ತೆ. ಅದನ್ನು ನೋಡಿಕೊಂಡು 2 ದಿನಕ್ಕೊಮ್ಮೆ ಆಗಲ್ಲ ಅಂದರೂ ವಾರಕ್ಕೊಮ್ಮೆನಾದರೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಲೀನಾಗಿದೆ. ಒಳಗಡೆ ಕೂಡ ಇಲ್ಲೂ ಕೂಡ ನೀಟಾಗಿ ಕ್ಲೀನಾಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ರಬ್ಬರ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ಕರೆಕ್ಟಾಗಿ ಫಿಟ್ ಆಗಿಬಿಟ್ಟಿರುತ್ತೆ. ಎಲ್ಲೂ ಕೂಡ ಲೂಸ್ ಅಂತ ಇರಲ್ಲ, ಮತ್ತು ಲೀಕೇಜ್ ಕೂಡ ಆಗೋದಿಲ್ಲ. ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವಾಗ ತೋರಿಸ್ತಿರೋ ಕಿಚನ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇಷ್ಟ ಆದರೆ ಆದಷ್ಟು ನಮ್ಮ ವೀಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಹೊಸ ಹೊಸ ಟಿಪ್ಸು, ಕುಕ್ಕಿಂಗು, ಬ್ಲಾಗು, ರುಟೀನು ಎಲ್ಲ ಥರ ವೀಡಿಯೋಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.